ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ಮಿಲ್ಕ್ ಪೌಡರ್ನ ಬಳಸಿ ದೂದ್ ಪೇಡಾನ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ನಾವು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಎಲ್ಲ ಸೇಮ್ ಕಪ್ಪಲ್ಲಿ ಮೆಜರ್ಮೆಂಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಥರ ತೊಗೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಒಂದೇ ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ 2 ಕಪ್ಪಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಮಿಲ್ಕ್ ಪೌಡರ್ನ ತೊಗೋಬೋದು. ಹಾಗೆ ಇಲ್ಲಿ ಅದೇ ಕಪ್ನಲ್ಲಿ ನಾನು 1 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಇದು ಕಾಯಿಸಿರೋ ಹಾಲು, ಕಾಯಿಸಿ ಆರಿಸಿರೋದು ಹಾಲು, ಫುಲ್ಲು ತಣ್ಣಗಾಗಿದೆ. ಈಗ ಅದೇ ಕಪ್ನಲ್ಲಿ ನಾನು 1 ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ನೀವು ಸ್ವೀಟು ಕಮ್ಮಿ ಇಷ್ಟಪಡೋರಾದರೆ 3/4 ಕಪ್ಪಷ್ಟು ತೊಗೊಳ್ಳಿ, ಇಲ್ಲಾಂದರೆ 1 ಕಪ್ಪಷ್ಟು ತೊಗೊಳ್ಳಿ. ಹಾಗೆ 2 ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರು. ಇಷ್ಟನ್ನು ತೊಗೊಂಡ್ರೆ ಸಾಕು, ತುಂಬ ಬೇಗ ನೀವು ದೂದ್ ಪೇಡಾನ ರೆಡಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಫ್ರೈ ಪ್ಯಾನನ್ನು ತೊಗೊಂಡಿದ್ದೀನಿ, ನಾನ್ ಸ್ಟಿಕ್ಕು. ನೀವು ತಳ ದಪ್ಪದಾಗಿರೋ ಅದನ್ನು ತೊಗೊಂಡ್ರೆ ಆದಷ್ಟು ಇದು ತಳ ಹಿಡಿಯೋಲ್ಲ, ತುಂಬ ಬೇಗ ಆಗಿಬಿಡುತ್ತೆ. ನೋಡಿ, ಇಲ್ಲಿ ನಾನು ಒಂದು ಪ್ಯಾನನ್ನು ತೊಗೊಂಡು ಅದಕ್ಕೆ ಸ್ವಲ್ಪ 2 ಕಪ್ಪಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿದ್ನಲ್ಲ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹಾಲನ್ನು ಹಾಕೋತಾ ಇದ್ದೀನಿ. 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಾನು ಹಾಲು ಪೌಡರ್ನ ತೊಗೊಂಡಿದ್ನಲ್ಲ, ಸ್ವಲ್ಪ ಅದು ಹಾಲು ಬೆಚ್ಚಗಾದರೆ ಸಾಕು. ಹಾಲು ಪೌಡರ್ನ ತೊಗೊಂಡಿದ್ನಲ್ಲ, ಆ ಹಾಲು ಪೌಡರ್ನ 2 ಕಪ್ಪಷ್ಟು ಹಾಲು ಪೌಡರ್ನ ಸುಧಾ ಹಾಕೋತಾ ಇದ್ದೀನಿ. ಹಾಲು ಪೌಡರ್ನ ಹಾಕ್ಕೊಂಡು ನೀಟಾಗಿ ಫುಲ್ಲು ಹಾಲಿಗೆಲ್ಲ ಅದು ಮಿಕ್ಸ್ ಆಗಬೇಕು. ಸ್ವಲ್ಪನೂ ಗಂಟಿರಬಾರ್ದು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ನೀವು ಈ ಥರ ಎಲ್ಲ ಫುಲ್ಲು ಎಲ್ಲ ಮಿಕ್ಸ್ ಆಗೋವರೆಗೂ, ಗಂಟಿಲ್ದೇನೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋವರೆಗೂ ನೀವು ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ನೀಟಾಗಿ ಎಲ್ಲ ಸ್ವಲ್ಪನೂ ಗಂಟಿರಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಲೋ ಫ್ಲೇಮಲ್ಲೇ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಇದೇ ಥರ ಫ್ರೈ ಮಾಡ್ಕೊತಾ ಇರಬೇಕು. ಕೈ ಬಿಡಬೇಡಿ, ಆ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೋಡಿ 2 ನಿಮಿಷಕ್ಕೆ ತಳ ಬಿಡ್ತಾ ಬರ್ತಾಯಿದೆ, ಗಟ್ಟಿ ಆಗ್ತಾ ಬರ್ತಾಯಿದೆ. ಈ ಥರ ಗಟ್ಟಿ ಆಗಬೇಕು. ಈ ಥರ ಗಟ್ಟಿ ಆದಮೇಲೆ ಸ್ವಲ್ಪ ನಾವು ಸಕ್ಕರೆನ ಹಾಕ್ಕೊಳ್ಳೋಣ. ಸಕ್ಕರೆನ ಸ್ವೀಟು ಹೇಳಿದಾಗೆ ನಾನು ಆವಾಗಲೇ ನೋಡಿಕೊಂಡು ನೀವು ಸಕ್ಕರೆನ ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಸಕ್ಕರೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಸಕ್ಕರೆನ ನಾವು ಪೌಡರ್ ಮಾಡಿರೋದ್ರಿಂದ ತುಂಬ ಬೇಗ ಅದು ಕರಗಿಬಿಡುತ್ತೆ. ಸಕ್ಕರೆ ಹಾಕಿದ್ಮೇಲೆ ಇದು ಸ್ವಲ್ಪ ಇನ್ನು ತೆಳು ಆಗುತ್ತೆ. ಪುನಃ ಇದು ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಬರೋವರೆಗೂ ನಾವು ಸಕ್ಕರೆನ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೈ ಬಿಡದೇನೆ ಇರೋ ಹಾಗೆ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಬರೋವರೆಗೂ. ಈ ಟೈಮ್ನಲ್ಲಿ ನೀವು ಸ್ವಲ್ಪ ಫ್ಲೇಮ್ನ ಜಾಸ್ತಿನ ಮಾಡಿಕೊಂಡು ಈ ಥರ ತಿರುಗುತ್ತಾ ಇರಬೇಕು. ತುಂಬ ಬೇಗ ಆಗೋಗ್ಬಿಡುತ್ತೆ. ನೋಡಿ, ಈ ಥರ ನಾನು ಸ್ವಲ್ಪ ಫ್ಲೇಮ್ನ ಜಾಸ್ತಿನಲ್ಲಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಬೇಗ ಗಟ್ಟಿ ಆಗುತ್ತೆ ಅಂತ. ಕರೆಕ್ಟಾಗಿ 2 ನಿಮಿಷಕ್ಕೆ ಗಟ್ಟಿ ಆಗಿಬಿಡುತ್ತೆ. ತಿರುಗ್ತಾ ಇರಿ. ನೋಡಿ, 2 ನಿಮಿಷಕ್ಕೆ ಗಟ್ಟಿ ಆಗ್ತಿದೆ. ನೋಡಿ, ಈ ಥರ ಗಟ್ಟಿ ಆಗಬೇಕು. ಈ ಥರ ಗಟ್ಟಿಯಾಗಿ ಸ್ವಲ್ಪ ತಳ ಬಿಡ್ತಾ ಬರ್ತಿದೆ ಅನ್ನುವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ. ನೀವು ಸ್ವಲ್ಪ ಪೇಡ ಸಾಫ್ಟಾಗಿ ಬರಬೇಕು ಅಂದರೆ ಈ ಥರ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಳಿ. ಇಲ್ಲ ಬೇಕ್ರಿ ಸ್ಟೈಲ್ನಲ್ಲಿ ಸ್ವಲ್ಪ ಅದು ಗಟ್ಟಿಯಾಗಿರುತ್ತಲ್ಲ, ಆ ಥರ ಬೇಕು ಅಂದರೆ ನೀವು ಇನ್ನೂ 1 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ. ನಾನು ಇಷ್ಟೇ ಸಾಕು ಅಂತ ಫ್ರೈ ಮಾಡಿದ್ದೀನಿ. ಸಾಫ್ಟಾಗಿ ಬೇಕು ನನಗೆ, ಅದಕ್ಕೆ. ಈಗ ನೋಡಿ, ಲಾಸ್ಟಿಗೆ ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಂಡು
ನೀಟಾಗಿ ಎಲ್ಲ ಫುಲ್ ಏಲಕ್ಕಿ ಪೌಡರ್ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಒಂದು ಅರ್ಧ ನಿಮಿಷ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫುಲ್ಲು ಎಲ್ಲ ತಳ ಬಿಡ್ತಾ ಬರ್ತಾಯಿದೆ. ಇದು ಸ್ವಲ್ಪ ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ನಾವು ಉಂಡೆನ ಕಟ್ಕೊಂಡು ಪೇಡ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಆಗುತ್ತೆ. ಬಿಸಿನಲ್ಲಿ ನಾವು ಕಟ್ಟೋದಕ್ಕೆ ಆಗಲ್ಲ. ಈಗ ನೋಡಿ ಕರೆಕ್ಟಾಗಿ ಆಗಿದೆ. ನಾನು ಇದು ಸ್ವಲ್ಪ ಒಂದು 10 ನಿಮಿಷ ಅಥವಾ ಒಂದು 15 ನಿಮಿಷನಾದರೂ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಬಿಸಿನಲ್ಲೇ ಕಟ್ಟೋದಕ್ಕಾಗಲ್ಲ ಅಲ್ವಾ, ನಾವು ಶೇಪ್ನ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ನೋಡಿ ಈಗ ನಾನು ಇದೇ ತವಾನಲ್ಲೇ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಆರೋದಕ್ಕೆ ಬಿಡ್ತೀನಿ. ನಾನೇನು ಪ್ಲೇಟ್ ಏನು ಚೇಂಜ್ ಮಾಡೋದಿಲ್ಲ. ನೀವು ಬೇಕಿದ್ದರೆ ಬೇರೆ ಯಾವುದಾದ್ರೂ ಪಾತ್ರೆನ ಯೂಸ್ ಮಾಡಿದರೆ ನೀವು ಸ್ವಲ್ಪ ತುಪ್ಪನ ಸವರ್ಕೊಂಡು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಆರಿದ್ಮೇಲೆ ನೀವು ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ಕೋಬೋದು. ನೋಡಿ ನಾನು ಒಂದು 10 ನಿಮಿಷ ಇಟ್ಟಿದ್ದೆ. ನೋಡಿ ಇನ್ನು ಎಷ್ಟು ಗಟ್ಟಿಯಾಗಿದೆ ಅಂತ. ಈ ಥರ ನೋಡಿ ಉಂಡೆ ಥರ ಆಗ್ತಾಯಿದೆ. ಈ ಥರ ಆದರೆ ನಮಗೆ ಕರೆಕ್ಟಾಗಿ ನಾವು ಪೇಡನ ಯಾವ ಶೇಪ್ನಲ್ಲಿರುತ್ತೆ ಪೇಡ ಆ ಶೇಪ್ನಲ್ಲಿ ನಾವು ನಮಗೆ ಎಷ್ಟು ದಪ್ಪ ಸೈಜಲ್ಲಿ ಬೇಕು ಪೇಡ ಆ ಸೈಜ್ನಲ್ಲಿ ಉಂಡೆನ ತಗೊಂಡು ನಾವು ಮಾಡ್ಕೋಬೋದು. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ನಾನು ಒಂದೇ ಒಂದು ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ತುಪ್ಪನ ಸ್ವಲ್ಪ ಕೈಗೆ ಈ ಥರ ಸವರ್ಕೊಳ್ಳಿ, ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ನೋಡಿ ಈ ಥರ ಕೈಗೆ ಸ್ವಲ್ಪನೂ ಅಂಟಿಸ್ತಾ ಇಲ್ಲ. ತುಪ್ಪ ಸವರಿಲ್ಲ ಅಂದ್ರೂ ಏನು ಅಂಟಿಸಲ್ಲ. ನಾವು ಪೇಡ ಶೇಪ್ನಲ್ಲಿ ಮಾಡ್ಕೊಳ್ಳುವಾಗ ಕೈಗೆ ಅಂಟಿಸ್ಬಾರ್ದು ಅಂತ ನಾನು ಸ್ವಲ್ಪನ ಈ ಥರ ಸವರ್ಕೋತಾ ಇದ್ದೀನಿ ಅಷ್ಟೇ. ನೋಡಿ ಈ ಥರ ಉಂಡೆನ ತೊಗೊಂಡು ನೀವು ದಪ್ಪದಾಗಿ ಬೇಕಾ ಚಿಕ್ಕದಾಗಿ ಬೇಕಾ ನೋಡಿಕೊಂಡು ಶೇಪ್ನ ಮಾಡ್ಕೊಳ್ಳಿ. ನೋಡಿ ನಾನು ಇಷ್ಟು ದಪ್ಪ ಶೇಪ್ನಲ್ಲಿ ಮಾಡ್ಕೋತಾ ಇದ್ದೀನಿ. ಪೇಡ ರೌಂಡ್ ಶೇಪಲ್ಲೇ ಇರುತ್ತೆ ಅಲ್ವಾ, ನಿಮಗೆ ಗೊತ್ತಿರುತ್ತೆ ಪೇಡ ಯಾವ ಥರ ಇರುತ್ತೆ ಅಂತ. ಆ ಥರ ನಾನು ರೌಂಡ್ ಶೇಪಲ್ಲೇ ಮಾಡ್ಕೋತಾ ಇದ್ದೀನಿ. ಈಗ ಸದ್ಯಕ್ಕೆ ಸಿಂಪಲ್ಲಾಗಿ ನಾನು ಈ ಥರ ರೌಂಡ್ ಶೇಪಲ್ಲಿ ಮಾಡಿ ಎಲ್ಲನೂ ಇಟ್ಬಿಡ್ತೀನಿ. ನೋಡಿ ಇದೇ ಥರ ಎಲ್ಲ ನಾನು ಮಾಡಿಕೊಂಡು ಇಟ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ನಾನು ಎಲ್ಲನೂ ಈ ಥರ ಸಿಂಪಲ್ಲಾಗಿ ನಮಗೆ ಎಷ್ಟು ಯಾವ ಶೇಪ್ನಲ್ಲಿ ಬೇಕೋ ಅಷ್ಟನ್ನು ನಾನು ತೊಗೊಂಡು ಈ ಥರ ಸಿಂಪಲ್ಲಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಇದನ್ನು ಶೇಪ್ ಬರಬೇಕು ರೌಂಡ್ ಶೇಪಲ್ಲಿ. ಇದು ಸ್ವಲ್ಪ ಇನ್ನೂ ತಣ್ಣಗಾಗಿ ಗಟ್ಟಿಯಾಗಿರುತ್ತೆ. ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಈ ಥರ ಒಂದು ಚಾಕುವಿನ ಸಹಾಯದಿಂದ ಈ ಥರ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊತಾ ಬರ್ತೀನಿ. ನಿಮಗೆ ಗೊತ್ತಿರುತ್ತೆ ಪೇಡ ಇದೇ ಥರ ಡಿಸೈನಲ್ಲೇ ಇರುತ್ತೆ ಅಲ್ವಾ. ಇಲ್ಲಾಂದರೆ ನೀವು ಹಾಗೆ ಮಾಡ್ಕೋತೀನಿ ನನಗೇನು ಡಿಸೈನ್ ಏನು ಬೇಡ ಅನಿಸಿದ್ರೆ ಸುಮ್ಮನೆ ಈ ಥರ ರೌಂಡ್ ಶೇಪಲ್ಲಿ ನೀವು ಮಾಡಿಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಫ್ರಿಜ್ನಲ್ಲಿಟ್ಟರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ನಾನು ಫ್ರಿಜ್ನಲ್ಲಿ ಏನೂ ಇಟ್ಟಿಲ್ಲ, ಒಂದು 10 ನಿಮಿಷ ಆಚೆನೇ ಇಟ್ಟಿದ್ದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದೇ ಥರ ನಾನು ಎಲ್ಲನೂ ಶೇಪ್ ಮಾಡಿಕೊಂಡು ಈ ಥರ ಡಿಸೈನ್ನ ಮಾಡಿಕೊಂಡು ಇಟ್ಕೋತೀನಿ. ಹಾಗೆ ನಿಮಗೆ ಈ ಸ್ವೀಟ್ ರೆಸಿಪಿ ದೂದ್ ಪೇಡ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಫ್ರೆಂಡ್ಸ್ ಎಲ್ಲನೂ ನಾನು ಈ ಥರ ಪೇಡ ಶೇಪ್ನಲ್ಲಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸುಮಾರು ನನಗೆ ಇದರಲ್ಲಿ ಒಂದು 15 ಪೇಡ ಆಗಿದೆ. ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು. ನೀವು ಒಂದು ಸಲ ಈ ಸ್ವೀಟನ್ನ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರಾ ನೀವೇ. ನೀವು ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ಇನ್ನೊಂದು ಸಲ ನೀವು ಬೇಕ್ರಿಗೇನೆ ಹೋಗೋದಿಲ್ಲ, ಅಷ್ಟು ರುಚಿಯಾಗಿ ಅಷ್ಟು ಸಾಫ್ಟಾಗಿರುತ್ತೆ. ನೋಡಿ ನಾನು ನಿಮಗೆ ಒಂದು ಮುರಿದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬೇಕು ಅನಿಸಿದ್ರು ನೀವು ಇನ್ನೂ 1 ನಿಮಿಷ ಅಥವಾ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಗಟ್ಟಿಯಾಗುತ್ತೆ. ನಾನು ಸಾಫ್ಟಾಗಿ ಬೇಕು ಅಂತಲೇ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವೊಂದು ಸಲ ತಪ್ಪದೆ ಟ್ರೈ ಮಾಡಿ ನೋಡಿ. ಹಾಗೆ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.